ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೆಳೆಯರೆ, ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಮಾಡೋಕ್ಕೆ ಕಾಯ್ತಾ ಇದ್ದೀರಾ ಅಂಥವ್ರಿಗೆಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿದೆ ಒಂದು ಗುಡ್ ನ್ಯೂಸ್. ಹಾಗೆ ಯಾರೆಲ್ಲ ಒಂದು ವರ್ಷದಿಂದ ಹೊಸ ರೇಷನ್ ಕಾರ್ಡ್ಗೆ ಆನ್ಲೈನ್ ಅರ್ಜಿ ಹಾಕಿ ಕಾಯ್ತಾ ಇದ್ದೀರಾ ಅಂಥವ್ರಿಗೆಲ್ಲ ಒಂದು ಅಪ್ಡೇಟ್ ಅನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಖಡಕ್ ಆದೇಶ ತಂದಿದ್ದಾರೆ. ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಬೇಕು ಅನ್ಕೊಂಡಿದ್ದೀರೋ ಅಂಥವ್ರಿಗೆಲ್ಲ ಈ ದಾಖಲಾತಿಗಳನ್ನ ಕಂಪಲ್ಸರಿ ಮಾಡಿದ್ದಾರೆ. ಹಾಗಾದ್ರೆ ಯಾವ್ಯಾವ ದಾಖಲಾತಿಗಳನ್ನ ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಗೆಳೆಯರೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ರೆಸ್ ಮಾಡೋ ಮೂಲಕ ನಮಗೆ ಇನ್ನೂ ಹಲವಾರು ವಿಡಿಯೋಗಳನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೆಳೆಯರೆ. ಹೌದು ಗೆಳೆಯರೆ, ರಾಜ್ಯ ಸರ್ಕಾರದಿಂದ ಕಳೆದ ಒಂದು ವರ್ಷದಿಂದ ರೇಷನ್ ಕಾರ್ಡ್ ಅರ್ಜಿ ಹಾಕೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ತುಂಬ ಜನ ಹೊಸ ರೇಷನ್ ಕಾರ್ಡ್ಗೆ ಮತ್ತು ತಿದ್ದುಪಡಿ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಯಾಕಂದರೆ ಹೊಸ ರೇಷನ್ ಕಾರ್ಡಿಂದ ಸರ್ಕಾರದ ಹಲವಾರು ಯೋಜನೆಗಳನ್ನು ಪಡಿಲಿಕ್ಕೆ, ಅಂದರೆ ಗೃಹಲಕ್ಷ್ಮಿ ಯೋಜನೆ, ವಿದ್ಯಾರ್ಥಿ ವೇತನ, ಬೋರ್ವೆಲ್ ತೆಗೆಸೋದಕ್ಕೆ BPL ಕಾರ್ಡ್ ಕಡ್ಡಾಯ ಮಾಡಿದ್ದಾರೆ. ಹಾಗಾಗಿ BPL ರೇಷನ್ ಕಾರ್ಡ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಹತ್ವ ಪಡೆದುಕೊಂಡಿದೆ ಅಂತಲೇ ಹೇಳ್ಬೋದು. ತುಂಬ ಜನ ಒಂದು ವರ್ಷದ ಹಿಂದೆ BPL ಕಾರ್ಡ್ ಅರ್ಜಿ ಹಾಕಿ ಅಕ್ನಾಲೆಜ್ಮೆಂಟ್ ತಗೊಂಡಿರ್ತಾರೆ. ಅಂಥವ್ರಿಗೆಲ್ಲ ಸರ್ಕಾರದ ಕಡೆಯಿಂದ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಗೆಳೆಯರೆ. ಇದೇ ತಿಂಗಳು ಜೂನ್ ಕೊನೆ ವಾರದಲ್ಲಿ, ಅಂದರೆ 30ನೇ ತಾರೀಕಿನ ಒಳಗಡೆ ಯಾರೆಲ್ಲ ಅಕ್ನಾಲೆಜ್ಮೆಂಟ್ ಹೊಂದಿದ್ದೀರಾ ಅಂಥವ್ರಿಗೆಲ್ಲ BPL ಕಾರ್ಡ್ ಅಪ್ರೂವಲ್ ಮಾಡಿ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಯಾರೆಲ್ಲ ಒಂದು ವರ್ಷದ ಹಿಂದೆ ಅರ್ಜಿ ಹಾಕಿ ಅಕ್ನಾಲೆಜ್ಮೆಂಟ್ ರಸೀದಿ ಇಟ್ಕೊಂಡಿದ್ರೆ ಅಂಥವ್ರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಗೆಳೆಯರೆ. ಯಾಕಂದರೆ ಆಹಾರ ಇಲಾಖೆಯಿಂದ ನೀವು ರೇಷನ್ ಕಾರ್ಡ್ನ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಹಾಗಾದರೆ ಡೇಟ್ನ ಜೂನ್ 30ನೇ ತಾರೀಕು ಅಂತ ಹೇಳಿದ್ದಾರೆ. ಸೊ ಡೇಟ್ ಏನಾದರೂ ಚೇಂಜ್ ಮಾಡಿದ್ರೆ ನಮ್ಮ ಚಾನೆಲ್ನಲ್ಲಿ ಕನ್ಫರ್ಮ್ ಡೇಟ್ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸೊ ದಯವಿಟ್ಟು ನಮ್ಮ ಚಾನೆಲ್ನ ಫಾಲೋ ಮಾಡ್ತಾ ಇರಿ. ಹಾಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹೌದು ಗೆಳೆಯರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲೆಲ್ಲ ರೇಷನ್ ಕಾರ್ಡ್ ಅರ್ಜಿ ಹಾಕೋದಕ್ಕೆ ತುಂಬ ಲೂಸ್ ಬಿಟ್ಟಿದ್ರು. ಆದರೆ ಈಗ ಅದೆಲ್ಲ ಆಗಲ್ಲ. ಈಗ ನೀವೇನಾದರೂ ಅರ್ಜಿ ಹಾಕಬೇಕಂದ್ರೆ ಕೆಲವೊಂದು ಮಾನದಂಡಗಳನ್ನ ಪಾಲಿಸಬೇಕಾಗತ್ತೆ. ಹಾಗೂ ಕಂಪಲ್ಸರಿಯಾಗಿ ಎಲ್ಲ ದಾಖಲಾತಿಗಳನ್ನ ಹೊಂದಿರಬೇಕಾಗತ್ತೆ. ಮೊದಲನೇದಾಗಿ ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಮಾಡಿಸ್ಕೊಬೇಕಾಗತ್ತೆ ಗೆಳೆಯರೆ. ಮತ್ತು ಮುಖ್ಯವಾಗಿ 10 ವರ್ಷದ ಹಳೆ ಆಧಾರ್ ಕಾರ್ಡ್ ಏನಾದರೂ ಇದ್ದರೆ ದಯವಿಟ್ಟು ನೀವು ಆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ. ಅಪ್ಡೇಟ್ ಆಗಿರೋ ಆಧಾರ್ ಕಾರ್ಡ್ನ ನೀವು ಅರ್ಜಿ ಹಾಕೋಕ್ಕೆ ಕೊಡಬೇಕಾಗತ್ತೆ. ಹಾಗೆ 6 ವರ್ಷದ ಚಿಕ್ಕ ಮಕ್ಕಳನ್ನ ನೀವೇನಾದರೂ ಸೇರ್ಪಡೆ ಮಾಡಿಸ್ಬೇಕಂದ್ರೆ ಅವರ ಜನನ ಪ್ರಮಾಣ ಪತ್ರನ ಕಡ್ಡಾಯವಾಗಿ ಹೊಂದಿರಬೇಕು. ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ. ಯಾಕಂದರೆ ಅರ್ಜಿ ಹಾಕಬೇಕಾದ್ರೆ ಆಧಾರ್ ಕಾರ್ಡ್ನ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಕಂಪಲ್ಸರಿ ಆಧಾರ್ ಕಾರ್ಡ್ ಲಿಂಕ್ಡ್ ಮೊಬೈಲ್ ನಂಬರ್ನ ಕೊಡಬೇಕಾಗತ್ತೆ ಗೆಳೆಯ. ಹಾಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕೋದಕ್ಕೆ ಯಾವಾಗ ಬಿಡ್ಬೋದು ಅಂತ ನಿಮಗೆಲ್ಲ ಕುತೂಹಲ ಇರ್ಬೋದು. ಸೊ ನಮ್ಮ ಸರ್ಕಾರದ ಕಡೆಯಿಂದ ಆಹಾರ ಇಲಾಖೆಗೆ ಪದೇ ಪದೇ ಪತ್ರಗಳನ್ನ ಬರಿತಾನೆ ಇದ್ದಾರೆ. ಯಾಕಂದರೆ ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ತುರ್ತಾಗಿ ಸರ್ಕಾರದ ಕಡೆಯಿಂದ ದೊರೆಯುವಂಥ ಲಾಭಗಳನ್ನ ಪಡೆದುಕೊಳ್ಳೋದಕ್ಕೆ BPL ಕಾರ್ಡ್ ಕಡ್ಡಾಯ ಮಾಡಿದ್ದಾರೆ. ಆ ಕಾರಣದಿಂದ ಮುಂದಿನ ತಿಂಗಳು, ಅಂದರೆ ಜುಲೈ 10 ಅಥವಾ 12ರೊಳಗೆ ಅವಕಾಶ ಕೊಡ್ತಾರೆ ಅನ್ನೋದು ತಿಳಿದುಬಂದಿದೆ. ಅಥವಾ ಡೇಟ್ ಏನಾದರೂ ಚೇಂಜ್ ಮಾಡಿದ್ರೆ ಖಂಡಿತವಾಗಿ ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ಗೆಳೆಯರೆ. ಸೊ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ. ಧನ್ಯವಾದ.